19th ಆರ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ವಿಚ್ ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ ನೀಟಾಗಿ ವಿಚ್ ಟರ್ಮ್ ಅಂತ ಕೊಟ್ಟಿದ್ದಾರೆ. ವಿಚ್ ಟರ್ಮ್ ಅಂತ ನಥಿಂಗ್ ಎನ್ ಫೈಂಡ್ ಮಾಡಬೇಕು. ಓಕೆ, ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇದು ಬಂದ್ಬಿಟ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಟರ್ಮ್ ಏನಾಗುತ್ತೆ 2 ಆಗುತ್ತೆ. ಓಕೆ, ಆಮೇಲೆ ಡಿ ಏನಾಗುತ್ತೆ, ಡಿ ಬಂದ್ಬಿಟ್ಟು ಫಾರ್ಮುಲಾ ಬಂದ್ಬಿಟ್ಟು A2 ಮೈನಸ್ A1. ಸೊ ಇದು A1, ಇದು A2. ಸೊ ಏನಾಗುತ್ತೆ 7 ಮೈನಸ್ 2. ಸೊ ಡಿ ವ್ಯಾಲ್ಯೂ 5 ಆಗುತ್ತೆ. ಆಮೇಲೆ ಈಸ್ 47 ಅಂದ್ರೆ ಇದನ್ನ ಲಾಸ್ಟ್ ಟರ್ಮ್ ಅಂತ ತಗೋಬೇಕು. ಸೊ ಎ ಎನ್ ಲಾಸ್ಟ್ ಟರ್ಮ್ ಅಂದ್ರೆ ನಥಿಂಗ್ ಬಟ್ ಎ ಎನ್ ಬಂದ್ಬಿಟ್ಟು 47. ಸೊ ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ವ್ಯಾಲ್ಯೂ ಬಂದ್ಬಿಟ್ಟು 47, ಎ ಬಂದ್ಬಿಟ್ಟು 2, ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಡಿ ವ್ಯಾಲ್ಯೂ ಬಂದ್ಬಿಟ್ಟು 5. ಸೊ ಫಸ್ಟ್ ಈ ಪ್ಲಸ್ 2 ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 2 ಆಗುತ್ತೆ. ಎನ್ ಮೈನಸ್ 1 ಇಂಟು 5. ಸೊ ಏನಾಗುತ್ತೆ 47 ಅಲ್ಲಿ 2 ಹೋದ್ರೆ 45 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 5 ಇಂಟು 5 ಕಡೆ ಬಂದ್ರೆ ಏನಾಗುತ್ತೆ ಡಿವೈಡ್ ಬೈ 5 ಆಗುತ್ತೆ ಇಸ್ ಈಕ್ವಲ್ ಟು ಎನ್ ಮೈನಸ್ 1. 5 1 ಜಾ 5, 9 ಜಾ 9 ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಇದನ್ನ ಉಲ್ಟಾ ಬರೆದ್ರೆ ಎನ್ ಮೈನಸ್ 1 ಇಸ್ ಈಕ್ವಲ್ ಟು 9. ಮೈನಸ್ 1 ಆ ಕಡೆ ಹೋದ್ರೆ ಪ್ಲಸ್ 1 ಆಗುತ್ತೆ. 9 ಪ್ಲಸ್ 1 ಏನು 10. ಸೊ 10th ಟರ್ಮ್ ಬಂದ್ಬಿಟ್ಟು ಏನಿರುತ್ತೆ 47 ಇರುತ್ತೆ. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಮಾಡ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಆ ಲಿಂಕ್ ಇಂದ ನೀವು ಈ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಸೆಟ್ 3 ಇದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.